ಹಲೋ ಮೈ ಡಿಯರ್ ಬ್ರದರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಬಟ್ ನೀವ್ ಹೇಳ್ಬೋದು, ಸರ್ ಇನ್ನ ನಮ್ಗೆ ಸೀಟ್ ಸಿಕ್ಕಿಲ್ಲ ಅಂಡ್ ವಿ ಆರ್ ನಾಟ್ ಹ್ಯಾಪಿ ಅಂತ. ನನ್ನ ಬ್ರದರ್ಗೆ ಸಿಕ್ತು, ನನ್ನ ಕಸಿನಿಗೆ ಸಿಕ್ತು, ಐ ಆಮ್ ನಾಟ್ ಗೆಟಿಂಗ್ ಎ ಸೀಟ್. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಿಮ್ಮ ಸೀಟ್ ಅಲಾಟ್ಮೆಂಟ್ ಪ್ರೊಬಾಬಿಲಿಟಿನ ಇನ್ಕ್ರೀಸ್ ಮಾಡೋದು ಅಂತ ಫ್ರಮ್ ದ ಸ್ಟಾರ್ಟಿಂಗ್ ಟು ಎಂಡ್ ಹೇಳ್ತೀನಿ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಕೊಡುವಂತ ಅಡ್ವೈಸ್, ಡೋಂಟ್ ವರಿ. ಲೈಫಲ್ಲಿ ಈ ತರ ಸಿಚುವೇಶನ್ ಎಲ್ರಿಗೂ ಬರುತ್ತೆ. ಇದು ನನಗೂ ಹೊಸದಲ್ಲ, ನಿಮಗೂ ಕೂಡ ಹೊಸದಲ್ಲ. ಸೊ ಆರಾಮಾಗಿರಿ. ಸೊ ಏನು ಮಾಡೋಣ, ಜಾಸ್ತಿ ಟೆನ್ಷನ್ ಬೇಡ. ಸೊ ಆರಾಮಾಗಿ ಕುಂತು ಥಿಂಕ್ ಮಾಡಿ ಸ್ಮಾರ್ಟ್ ಆಗಿ ಅಲಾಟ್ಮೆಂಟ್ ಯಾವ ಥರ ಪಡೆಯೋದು ಅಂತ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಗೋ ಟು KEA ವೆಬ್ಸೈಟ್ ಅಗೇನ್. ಅಲ್ಲಿ ಹೋಗಿ ಪ್ಲೀಸ್ ಲಾಗಿನ್. ಸೊ ನಿಮ್ಮ ಒಂದು ಕ್ರೆಡೆನ್ಷಿಯಲ್ಸ್ನ ಯೂಸ್ ಮಾಡಿಕೊಂಡು ಮತ್ತೆ ಹೋಗಿ ಲಾಗಿನ್ ಆಗಿ ಆ್ಯಂಡ್ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟೇಟಸ್ ಏನಿದೆ ಪ್ಲೀಸ್ ಕೀಪ್ ಇಟ್ ಆಸ್ ಆಕ್ಟಿವ್. ಅದೇನಾಗಿರಬೇಕು, ಆಕ್ಟಿವ್ ಆಗಿರಬೇಕು. ಮತ್ತೆ ನಿಮ್ಮ ಆಪ್ಷನ್ಗಳನ್ನ ರೀಶಫಲ್ ಮಾಡಿ. ಇಫ್ ಯು ಆರ್ ಓಕೆ ವಿತ್ ಡೂ ದ ರೀಶಫಲಿಂಗ್, ಸ್ವಲ್ಪ ರೀಶಫಲಿಂಗ್ ಮಾಡಿ ಮತ್ತೆ ಟಿಕ್ ಮಾರ್ಕ್ಗಳನ್ನ ಹಾಕಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟು ನಿಮ್ಮ ಆಪ್ಷನ್ ಎಂಟ್ರಿ ಸ್ಟೇಟಸ್ನ ಆಕ್ಟಿವಲ್ಲಿ ಇಟ್ಕೊಂಡಿರಿ. ಇದು ಮೇನ್ ಆಗಿ ಮಾಡಬೇಕಾಗಿರುವಂಥ ಸಿಚುವೇಶನ್. ಯಾಕಂದ್ರೆ ಇದು ಆಕ್ಟಿವ್ ಇಲ್ಲ, ನೀವು ಸಬ್ಮಿಟ್ ಕೊಟ್ಟಿಲ್ಲ ಅಂದರೆ KEA ಅಲ್ಗಾರಿದಮ್ ಏನು ಮಾಡುತ್ತೆ ಅಂದರೆ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ ನಿಮ್ಮನ್ನು ಆಟೋಮೆಟಿಕ್ ನೆಕ್ಸ್ಟ್ ರೌಂಡಿಂದ ಡಿಲೀಟ್ ಮಾಡಿಬಿಡುತ್ತೆ. ಹಾಗಾಗಿ ಸ್ಟಿಲ್ ಯು ಆರ್ ಇಂಟ್ರೆಸ್ಟೆಡ್ ಅಂತ ತೋರಿಸೋದಕ್ಕೆ ಆ್ಯಂಡ್ ಸ್ಟಿಲ್ ಯು ಆರ್ ಇನ್ ದ ರೇಸ್ ಅಂತ ತೋರಿಸೋದಕ್ಕೆ ಲಾಗಿನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇದು ಫಸ್ಟ್ ಆ್ಯಂಡ್ ಮ್ಯಾಂಡೇಟರಿ ಸ್ಟೆಪ್. ಓಕೆ, ನೆಕ್ಸ್ಟ್ ಏನಾಯಿತು ಅಂದರೆ, ಹಾಗಾದರೆ ಈ ಒಂದು ಅಲಾಟ್ಮೆಂಟಲ್ಲಿ ಮಿಸ್ಟೇಕ್ ಏನಾಯಿತು? ವಾಟ್ ಆರ್ ದ 3 ಮೇನ್ ಮಿಸ್ಟೇಕ್ಸ್? ನನ್ನ ಪ್ರಕಾರ ನಿಮ್ಮ 3 ಮಿಸ್ಟೇಕ್ಸ್ಗಳೇನಿರುತ್ತೆ ಅಂದರೆ, ಫಸ್ಟ್ನೇ ಮಿಸ್ಟೇಕು ಲಿಮಿಟೆಡ್ ಕಾಲೇಜ್ ಎಂಟರ್ಡ್. ಅಂದರೆ ನೀವು ಕಡಿಮೆ ಕಾಲೇಜ್ಗಳನ್ನ ಎಂಟ್ರಿ ಮಾಡಿದ್ದೀರಾ. ಅಂದರೆ ಮಕ್ಕಳೇ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಸೀಟ್ ಇದೆ, ನಿಮ್ಮ ರ್ಯಾಂಕ್ ಎಷ್ಟು? 13,000. ನಿಮ್ಮ ಡ್ರೀಮ್ ಕಾಲೇಜ್ ಕಟ್ ಆಫ್ 2,500. ಅದಾದ ನಂತರ ನೀವು ಕೇವಲ ಒಂದು 5 ಕಾಲೇಜಿನ ಎಂಟ್ರಿ ಮಾಡಿದ್ದೀರಾ ಅಂಟಿಲ್ 10,000 ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಕೂಡ ಎಂಟರ್ ಮಾಡಿದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇತ್ತು. ನೀವು ಕೇವಲ 5 ಕಾಲೇಜ್ಗಳನ್ನ ಎಂಟ್ರಿ ಮಾಡಿದ್ದೀರಾ. ಸೊ ಆ ಎಲ್ಲ ಕಾಲೇಜ್ಗಳು ನಿಮ್ಮ ರ್ಯಾಂಕಿಂಗ್ ಒಳಗಡೆ ಬಂದಿಲ್ಲ ಅಂದರೆ ನಿಮಗೆ ಸೀಟ್ ಸಿಗೋದಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಿಸ್ಟೇಕ್. ನೆಕ್ಸ್ಟ್ ಏನಾಗಿರ್ಬೋದು ಮಿಸ್ಟೇಕ್? ನೋ ಪ್ರಾಪರ್ ಬ್ಯಾಕಪ್. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೋಡಿ, ನಿಮ್ಮ ಡ್ರೀಮ್ ಕಾಲೇಜ್ ಮೇಲ್ಗಡೆ ಇರಬೇಕು, ಇದಾವೆ, ಬಟ್ ಸೇಫ್ಟಿ ನೆಟ್ ಅಂತ ಒಂದು ಇರಬೇಕಲ್ವಾ? ಓಕೆ, ಇದೆಲ್ಲ ಸಿಕ್ಕಿಲ್ಲ ಅಂದರೆ ನನಗೆ ಮೇನ್ ಆಗಿ ಯಾವ ಕಾಲೇಜ್ ಬ್ಯಾಕಪ್ ಆಗಿ ಇಟ್ಕೋಬೋದು? ಆ ಬ್ಯಾಕಪ್ ಕಾಲೇಜ್ನ ಎಂಟರ್ ಮಾಡಿಲ್ಲ ಅಂದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮಿಸ್ಟೇಕ್. ಹಾಗಾದರೆ ಮೂರನೇ ಮಿಸ್ಟೇಕ್ ಏನು? ಪ್ರಾಪರ್ ಅಲೈನ್ಮೆಂಟ್ ಅಥವಾ ಪ್ರಾಪರ್ ಅರೇಂಜ್ಮೆಂಟ್ ಆಫ್ ದಿ ಸೀಟ್ಸ್ ಆಗಿಲ್ಲ. ನೋಡಿ, ನಿಮ್ಮ ಡ್ರೀಮ್ ಕಾಲೇಜ್ನ ಇಟ್ಟರ ಫಸ್ಟು, ನೆಕ್ಸ್ಟ್ ಏನು ಮಾಡಿದ್ರಾ, ನಿಮಗೆ ಇಷ್ಟ ಇಲ್ದಿರೋ ಕಾಲೇಜನ್ನು ಮೇಲ್ಗಡೆ ಇಟ್ಟಿದ್ರಾ, ಇನ್ನು ಕೆಳಗಡೆ ನಿಮಗೆ ಫೇವ್ರೇಟ್ ಆಗಿರುವಂಥ ಕಾಲೇಜ್ ಇದೆ ಅಂತ ಅನ್ಕೊಳ್ಳಿ. ಸೊ ನೋಡಿ, ಒಂದನೇ ಆಪ್ಷನ್ನು ಇಟ್ಸ್ ಯುವರ್ ಡ್ರೀಮ್ ಆ್ಯಂಡ್ ದಟ್ ಈಸ್ ಬಿಯಾಂಡ್ ಯುವರ್ ರಿಯಾಲಿಟಿ ಅಂತ ಅನ್ಕೊಳ್ಳೋಣ. ಸೆಕೆಂಡ್ ಆಪ್ಷನ್ ಏನಿದೆ ಅದು ನಿಮಗೆ ಸಿಗ್ಬೋದು ಆ ಸೀಟು, ಬಟ್ ನಿಮಗೆ ಆ ಕಾಲೇಜ್ ಇಷ್ಟ ಇಲ್ಲ. ಆ್ಯಂಡ್ ನಾಲ್ಕನೇ ಆಪ್ಷನ್ ಏನು ಮಾಡಿದ್ದೀರಾ ನೀವು, ನಿಮ್ಮ ಫೇವ್ರೇಟ್ ಕಾಲೇಜ್ ಅದು ಆ್ಯಂಡ್ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಅದನ್ನು 4ನೇ ಅಥವಾ 5ನೇ ಆಪ್ಷನಲ್ಲಿ ಇಟ್ರಿ ಅಂದರೆ ಸಿಸ್ಟಮ್ ಮೇಲ್ಗಡೆಯಿಂದ ಬರುತ್ತಪ್ಪ. ಸೊ ಹಾಗಾಗಿ ನೀವು ಆ ಕಾಲೇಜ್ನ ಮಿಸ್ ಮಾಡ್ಕೋಬೋದು. ಓಕೆ, ಈ ಒಂದು 3 ಮಿಸ್ಟೇಕ್ಸ್ ನೀವು ಮಾಡಿರ್ಬೋದು. ಹಾಗಾದರೆ ಯಾವ ರೀತಿಯಾಗಿ ಆ ಸಿಚುವೇಶನ್ ಬರುತ್ತೆ, ಯಾವ ಥರ ರಿಯಲಿಸ್ಟಿಕ್ ಆಗಿದೆ ಅಂತ ತೋರಿಸ್ತೀನಿ. ನೋಡಿ, ನಿಮ್ಮ ರ್ಯಾಂಕು 38,000 ಫಾರ್ ಎಕ್ಸಾಂಪಲ್. ಸೊ ನಿಮ್ಮ ರ್ಯಾಂಕ್ 38,000. ಅದರಲ್ಲಿ ನೋಡಿ, ನೀವು ಫಸ್ಟ್ ಆಪ್ಷನ್ ಏನು ಇಟ್ಟಿದ್ದೀರಾ ಮಕ್ಕಳೇ, ದಟ್ ಈಸ್ ನಾಟ್ ಯುವರ್ ಡ್ರೀಮ್. ಈ ಆಪ್ಷನ್ ಇದೆ 37,900 ಬರುವಂಥ ಕಾಲೇಜು, ಆ ಬ್ರಾಂಚು ನಿಮ್ಗೆ ಇಷ್ಟ ಇಲ್ಲ ಆ್ಯಂಡ್ ಆ ಕಾಲೇಜು ನಿಮ್ಗೆ ಇಷ್ಟ ಇಲ್ಲ. ಬಟ್ ಈ 3ನೇ ಆಪ್ಷನ್ ಏನಿದೆ ದಟ್ ಈಸ್ ಯುವರ್ ಡ್ರೀಮ್. ಸೊ ಅದು ನಿಮ್ಮ ಡ್ರೀಮ್ ಕಾಲೇಜ್, ಆ ಕಾಲೇಜಿಗೆ ಹೋಗ್ಬೇಕು ಅನ್ನೋದು ನಿಮ್ಮ ಆಸೆ, ನಿಮ್ಮ ರ್ಯಾಂಕಿಗೆ ಅನುಸಾರವಾಗಿ ಆ ಕಾಲೇಜು ನಿಮ್ಮ ಡ್ರೀಮ್. ಸೊ ನೀವು ಈ ಥರ ಎಂಟ್ರಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಅಲ್ಗಾರಿದಮ್ ವಿಲ್ ಟೇಕ್ ಫ್ರಮ್ ದ ಫಸ್ಟ್ ಆಪ್ಷನ್ಸ್. ಯಾಕಂದರೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ಅಲ್ವಾ, ನಿಮ್ಮ ಪ್ರಿಯಾರಿಟಿ ಲೀಸ್ಟ್ ಯಾವುದು? ಫಸ್ಟ್ ಆಪ್ಷನ್. ಸೊ ಹಾಗಾಗಿ ನಿಮಗೆ ಈ ಕಾಲೇಜ್ ಅಲೋಕೇಟ್ ಆಗುತ್ತೆ ಆ್ಯಂಡ್ ಫೈನಲಿ ನಿಮಗೆ ಆ ಕಾಲೇಜ್ ಇಷ್ಟ ಆಗಲ್ಲ. ಸೊ ಹಾಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನೋಡಿ, ನಿಮ್ಮ ಡ್ರೀಮ್ ಕಾಲೇಜನ್ನು ಮೇಲ್ಗಡೆ ಇಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ನಾನು ನಿಮ್ಗೆ ಹೇಳೋದು, ನಿಮ್ಮ ಬಿಯಾಂಡ್ ನಿಮ್ಮ ಕಟ್ ಆಫ್ ಆ ಕಾಲೇಜ್ನ ಇಡಿ. ನೆಕ್ಸ್ಟು ನಿಮ್ಮ ರಿಯಾಲಿಟಿಗೆ ನಿಯರ್ ಆಗಿರುವಂಥ ಕಾಲೇಜ್ನ ಇಡಿ, ಅದರಲ್ಲೂ ನಿಮ್ಮ ಫೇವ್ರೇಟ್ ಕಾಲೇಜ್ನ ಇಡಿ. ಆ್ಯಂಡ್ ನೆಕ್ಸ್ಟು ನಿಮಗೆ ಬೇಡದೇ ಇರುವಂಥ ಕಾಲೇಜ್ಗಳನ್ನ ಹಾಕೊಳ್ತಾ ಹೋಗಿ. ಓಕೆ, ಎಸ್. ಸೊ ಹಾಗಾದರೆ ಯಾವ ಥರ ನಿಮ್ಮ ಚಾನ್ಸನ್ನು ಇಂಪ್ರೂವ್ ಮಾಡಿರ್ಬೋದು, ಯಾವ ಥರ ಮಾಡಬಹುದು? ಸೊ ನೋಡಿ, ಫಸ್ಟು ಪ್ರತಿಯೊಂದು ರೌಂಡ್ ಆದ ನಂತರ ಆ ರೌಂಡಿನ ವೇಕೆಂಟ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ರೌಂಡ್ 2 ಮುಗೀತು ಅಂದರೆ ರೌಂಡ್ 2 ಸೀಟ್ ಮ್ಯಾಟ್ರಿಕ್ಸ್, ವೇಕೆಂಟ್ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ ಈ ಒಂದು ರೌಂಡಲ್ಲಿ ಎಷ್ಟು ಸೀಟ್ಗಳು ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಇಫ್ ಯು ಬಿಲಾಂಗ್ಸ್ ಟು ಅ ಜನರಲ್ ಮೆರಿಟ್, ಸೊ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ 7 ಸೀಟ್ಗಳು ಉಳಿದಿದ್ದಾವೆ.
ಸೊ 1ನೇ ರೌಂಡ್ ಮುಗೀತು, 2ನೇ ರೌಂಡ್ ಮುಗಿದಾದ ನಂತರ ಇಷ್ಟು ಸೀಟ್ ಉಳಿದಿದೆ ಅಂದರೆ ನೀವು ಇವಾಗ ಟಾರ್ಗೆಟ್ ಮಾಡ್ಬೋದು ಫಾರ್ ದ್ಯಾಟ್ ಕಾಲೇಜ್. ಸೊ ಅವಾಗ ನಿಮ್ಮ ಆಪ್ಷನ್ ಎಂಟ್ರಿ ಏನಿದೆ ಅದನ್ನು ಮೇಲೆ ಕೆಳಗೆ ಮಾಡ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಕೀಪ್ ಯುವರ್ ಡ್ರೀಮ್ ಆಪ್ಷನ್. ಹೌದು, ನಿಮ್ಮ ರ್ಯಾಂಕಿಂಗ್ 13,000ನೇ ಆಗಿರಬಹುದು, ನಿಮ್ಮ ಡ್ರೀಮ್ ಕಾಲೇಜ್ ರ್ಯಾಂಕಿಂಗ್ 8,000ನೇ ಆಗಿರ್ಬೋದು, ಬಟ್ ಸ್ಟಿಲ್ ಐ ಸಜೆಸ್ಟ್ ಟು ಕೀಪ್ ದಟ್ ಆಪ್ಷನ್. ಯಾಕಂದರೆ ಮಕ್ಕಳ ಇವಾಗ ನೀಟ್ ರಿಸಲ್ಟ್ ಬೇರೆ ಬಂದ್ಬಿಡ್ತು. ಸೊ ಮಕ್ಕಳು ಇವಾಗ ಡೈವರ್ಟ್ ಆಗ್ತಾರೆ, ಆ ಕಡೆ ಕೆಲವೊಬ್ರು ಹೋಗ್ತಾರೆ. ಸೊ ಯಾರ್ಯಾರು ಆ 8,000 ಒಳಗಡೆ ಬಂದಿರೋ ಮಕ್ಕಳು ಸೀಟ್ ಸಿಕ್ಕಿರೋರು ಆ ಸೀಟನ್ನು ಬಿಟ್ಟು ಹೋಗೋ ಚಾನ್ಸ್ ಇದೆ. ಆವಾಗ ಅದೇನಾಗುತ್ತೆ, ಇಟ್ ವಿಲ್ ಕಮ್ ಟು ಯು. ಸೊ ಹಾಗಾಗಿ ಆ ಡ್ರೀಮ್ ಆಪ್ಷನ್ಸ್ಗಳನ್ನ ಇನ್ನೂ ಕೂಡ ಓಪನ್ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಅಂದರೆ ನೆಕ್ಸ್ಟು ಕೀಪ್ ಯುವರ್ ಆಪ್ಷನ್ ಫಾರ್ ಯುವರ್ ಚಾಯ್ಸ್. ಅಂದರೆ ನಿಮ್ಮ ಆಪ್ಷನ್ಗಳು ನಿಮ್ಮ ಚಾಯ್ಸ್ ಆಗಿರಬೇಕು. ಸರ್ ಅದ್ರ ಅರ್ಥ ಏನು? ಅದರ ಅರ್ಥ ನಿಮ್ಗೆ ಯಾವುದೋ ಒಂದು ಫೇವ್ರೆಟ್ ಬ್ರಾಂಚ್ ಇದೆ, ಫೇವ್ರೆಟ್ ಕಾಲೇಜ್ ಇದೆ, ಕೀಪ್ ಯುವರ್ ಆಪ್ಷನ್ ಆಫ್ ಯುವರ್ ಚಾಯ್ಸ್. ಅಂದರೆ ನಿಮ್ಮ ಫೇವ್ರೆಟ್ ಆಪ್ಷನ್ ಏನು ಅದು ನಿಮ್ಮ ಚಾಯ್ಸ್ ಕೂಡ ಆಗಿರಬೇಕು. ಅದರ ಅರ್ಥ ಏನು? ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಬ್ರಾಂಚು ಇಂಪಾರ್ಟೆಂಟ್ ಆ್ಯಂಡ್ ಆ ಕಾಲೇಜ್ ಇಂಪಾರ್ಟೆಂಟ್, ಅದನ್ನು ಮಿಸ್ ಮಾಡಬೇಡಿ. ದಟ್ ಯು ಶುಡ್ ಕೀಪ್ ಇನ್ ಯುವರ್ ಆಪ್ಷನ್ಸ್. ನೆಕ್ಸ್ಟ್ ಅಂದರೆ ನೆವರ್ ಪುಟ್ ಎನಿ ಆಪ್ಷನ್ ಫಾರ್ ದ ಸೇಕ್ ಆಫ್ ಅಲಾಟ್ಮೆಂಟ್. ಅಂದರೆ ನಂಗೆ ಹೆಂಗಾದರೂ ಮಾಡಿ ಒಂದು ಸೀಟ್ ಸಿಗ್ಲಪ್ಪ, ಸೊ ಬೆಂಚೆಲ್ಲರೂ ಕುತ್ಕೊತೀನಿ, ಎಲ್ಲರೂ ಕುತ್ಕೊತೀನಿ, ಎಲ್ಲರೂ ಕುತ್ಕೊತೀನಿ ಅಂತ ಮಾಡಬೇಡಿ. ನೀವು ಈ ಒಂದು ಡ್ರೀಮ್ ಕಾಲೇಜ್ ಜೊತೆ, ಈ ಒಂದು ಕಾಲೇಜ್ ಜೊತೆ, ಈ ಒಂದು ಕೋರ್ಸ್ ಜೊತೆ ನಿಮ್ಮ ಎಂಟೈರ್ ಲೈಫ್ ಟೈಮ್ ವರ್ಕ್ ಮಾಡಬೇಕು. ಡೋಂಟ್ ಎವರ್ ಫಾರ್ಗೆಟ್ ದಟ್. ಸೊ ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡುವಾಗ ಯೋಚನೆ ಮಾಡಿ, ದಿಸ್ ಇಸ್ ಯುವರ್ ಫ್ಯೂಚರ್. ಆ್ಯಂಡ್ ಫೈನಲಿ ಪ್ರಾಪರ್ ಆರ್ಡರ್. ನಾನು ಮುಂಚೆನೇ ಹೇಳಿದ್ದೀನಿ, ಆರ್ಡರ್ ಕೂಡ ಪ್ರಾಪರ್ ಆಗಿ ಇರಬೇಕು. ಓಕೆ, ಎಸ್. ಸೊ ಇದಿಷ್ಟು ಆಗಿತ್ತು ನಿಮ್ಮ ಆಪ್ಷನ್ ಎಂಟ್ರಿನ ಇಂಪ್ರೂವ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ಅಲಾಟ್ಮೆಂಟನ್ನು ಕನ್ಫರ್ಮ್ ಮಾಡೋದಕ್ಕೆ ನಮ್ಮ ಕಡೆ ಆಗಿರುವಂಥ ಸಜೆಷನ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ನಿಮ್ಮನ್ನು ಸ್ವಲ್ಪ ಜಾಸ್ತಿ ಎನ್ಲೈಟ್ ಮಾಡಿದೆ ಆ್ಯಂಡ್ ನಿಮಗೆ ಇವಾಗ ಒಂದು ಪ್ರಾಪರ್ ಗೈಡೆನ್ಸ್ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗಾದರೆ ನಿಮ್ಮ ಆಪ್ಷನ್ಸ್ಗಳೇನಿದ್ರು, ನಿಮ್ಮ ಕ್ವೈರೀಸ್ಗಳೇನಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಆದಷ್ಟು ನಿಮ್ಮ ಕ್ವೈರೀಸ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗಾದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.